ಅವ್ರನ್ನ ಅವಾಗ ಬೈಯೋದು. ಏನ್ ಸರ್ ಒಂದು ಐಡಿ ತಂದಿಲ್ಲ, ಒಂದು ಪ್ರಾಡಕ್ಟ್ ತಗೊಂಡಿಲ್ಲ, ಈ ನಾವೆಲ್ಲ ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂದ್ಬಿಟ್ಟು ನೀವೇನಾದ್ರು ಮಾತಾಡಕ್ ಶುರು ಮಾಡಿಬಿಟ್ರೆ ನಾಳೆ ವ್ಯಕ್ತಿ ಬೇಜಾರು ಮಾಡ್ಕೊಂಡು ನಿಮ್ಮಿಂದ ಹೊಂಟೋದ್ರೆ ಕಳ್ಕೊಂಡ್ರಿ ನೀವು. ನಿಜ. ನಾಳೆ ಇವ್ರು 1000 ಜನ ತತ್ತಿದ್ರು, ಇವತ್ತು ನೀವು ಅದ್ರ ಮುಖಾಂತರ ಬಂದು ಕಳ್ಕೊಂಡ್ರಿ. 2 ನಿಮಿಷ ಮಾತಾಡೋ ಸುಲಭ ಸರ್. ಆಮೇಲೆ ನೀವು 1000 ಕೊಡ್ತೀನಿ ಅಂದ್ರು, 1,00,000 ಕೊಡ್ತೀನಿ ಅಂದ್ರು, ಒಂದು ಟ್ರೀಟ್ ಕೊಡ್ತೀನಿ ರೆಸಾರ್ಟ್ ಅಲ್ಲಿ ಅಂದ್ರು ಬರಲ್ಲ. ಅವತ್ತು ಒಡೆದೋದ ಇರೋ ಮನಸ್ಸು ಮತ್ತೆ ಬರಲ್ಲ. ಎಷ್ಟೋ ಕುಟುಂಬಗಳು ಹಾಳಾಗೋಗಿವಿ. ತಂದೆ ತಾಯಿಗಳು ದೂರ ಆಗಿದ್ದಾರೆ, ಹೆಂಡತಿ ಮಕ್ಕಳು ಬೇರೆ ಬೇರೆ ಇದ್ದಾರೆ, ಗಂಡ ಕಂಡ್ರೆ ಹೆಂಡತಿ ಆಗಲ್ಲ, ಹೆಂಡತಿ ಕಂಡ್ರೆ ಮಂಗಾಗಲ್ಲ. ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಮಕ್ಕಳು ಚೆನ್ನಾಗಿಲ್ಲ, ಮಕ್ಕಳು ಚೆನ್ನಾಗಿದ್ದಾರೆ, ಗಂಡ ಹೆಂಡತಿ ಚೆನ್ನಾಗಿಲ್ಲ. ಮೊದಲು ಅವಿಭಕ್ತ ಕುಟುಂಬ 20 ಜನ ಇರ್ತಿರೋ, ಈಗ ಇಬ್ಬರಿರೋದೇ ಕಷ್ಟ. ಇಬ್ಬರಿರೋದು ನಾನು ಕೇಳ್ತಿರೋದು, 20 ಜನ ಬೇಡ, ಇಬ್ಬರಿರೋದು ಮನೇಲೆ ಇಬ್ಬರಿರಕ್ಕೆ ಆಗ್ತಾ ಇಲ್ಲ. ಈ ನೆಟ್ವರ್ಕ್ ಅಲ್ಲಿ ತಾವೆಲ್ಲ 200 ಜನ, 1000 ಜನ, 500 ಜನ ಇಟ್ಕೊಂಡು ನೆಟ್ವರ್ಕ್ ಮಾಡ್ಬೇಕು ಅಂತಿದ್ರಿ. ಈಗ ಹೇಳಿ ಧೈರ್ಯವಾಗಿ, ಎಷ್ಟು ಜನ ನೀವು ಹೇಳಿದ್ರೆ ಬರ್ತಾರೆ, ಎಷ್ಟು ಜನ ನಿಮ್ಮ ಮಾತನ್ನು ಕೇಳ್ತಾರೆ ಅಲ್ವಾ ಸರ್? ಮನೇಲಿ 4 ಜನಕ್ಕೆ ನಾವು ರೈಟ್ ಅನ್ನಲ್ಲ. ಈಗಲೂ ಓಪನ್ ಆಗಿ ಹೇಳಿ, ನಿಮ್ಮ ಮನೇಲಿ ಎಲ್ಲರೂ ನಿಮ್ಮ ಒಪ್ಕೊಬಿಟ್ಟಾರ. ಮಕ್ಳು ಅಂತಾರೆ ನಮ್ಮಪ್ಪ ಏನೂ ಇಲ್ಲ ಸರ್, 50 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಕೊಡ್ತಾರೆ, 100 ರೂಪಾಯಿ ಕೇಳಿದ್ರೆ 50 ರೂಪಾಯಿ, ಅಮ್ಮ 100 ಕೇಳಿದ್ರೆ 200 ಕೊಡ್ತಾರೆ. ನಿಮ್ಮ ಮಕ್ಳೇ ನಿಮ್ಮನ್ನು ಡಿವೈಡ್ ಮಾಡ್ಬಿಟ್ರೆ, ದುಡ್ಡು ಕೊಟ್ರೆ ಅಮ್ಮ ಅಂತಾರೆ. ಹೊಸ ಡೈಲಾಗ್ ಸೂಪರ್. ದುಡ್ಡು ಕೊಟ್ರೆ ಅಮ್ಮ, ದುಡ್ಡು ಕೊಡದೆ ಅಮ್ಮನೂ ಅನ್ನಲ್ಲ, ಏನು ಅನ್ನಲ್ಲ ಅಲ್ವಾ? ನಿನ್ ತಾಯಿನೇ ಅಲ್ಲ. ಆಸ್ತಿ ಕೊಟ್ರೆ ಅಪ್ಪ ಅಮ್ಮ, ಆಸ್ತಿ ಕೊಡದೆ ರೀ. ಈ ಜೀವನದಲ್ಲಿ 4 ಜನನ ನಾವು ಮನೇಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಕ್ ಆಗಲ್ಲ ಅಂದ್ರೆ, ಈ ನಿಮ್ ಜೊತೆ ಬರೋ ಜನಗಳು ಅಣ್ಣನೂ ಅಲ್ಲ, ತಮ್ಮನಲ್ಲ, ಚಿಕ್ಕಪ್ಪ ಅಲ್ಲ, ದೊಡ್ಡಪ್ಪ ಅಲ್ಲ, ಪಕ್ಕದ ಮನೆಯವರಲ್ಲ. ಇನ್ನು ಅವ್ರನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ? ನಿಜ. ಇದೊಂದು ಆಕ್ಟಿವಿಟಿಲಿ ನೀವು ಕಲ್ತಿದ್ದು ಬೇಕಾಗುತ್ತಿದೆ ಅಂತ ನನ್ನ ಅನುಭವ. ಇದನ್ನೇ ದಯವಿಟ್ಟು ಟೀಮಲ್ಲಿ ಪ್ರಾಕ್ಟೀಸ್ ಮಾಡಿ, ಆಯ್ತಾ? ಇನ್ನು ಕೆಲವರಿಗೆ ಈ ನೆಕ್ಸ್ಟ್ ಆಕ್ಟಿವಿಟಿ ಏನಿರುತ್ತೆ ಅಂದ್ರೆ, ಭಯ ಸರ್ ಮಾತಾಡೋಕ್ಕೆ. ನಾವು ಮಾತಾಡೋದಂದ್ರೆ ಭಯ. ಝೂಮಲ್ಲೂ ಭಯ, ಇಲ್ಲಿ ನಿಲ್ಸೋರು ಭಯ, ಸ್ಟೇಜ್ ಹತ್ತೋರು ಭಯ, ಮನೇಲೂ ಭಯ. ಈಗಲೂ